ನಮಸ್ಕಾರ. ಇಷ್ಟು ವರ್ಷ ಆದ್ಮೇಲೆ ಭೈರಾದೇವಿ ಸಿನಿಮಾ ರಿಲೀಸ್ ಆಗಿದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಒಂದು ನಿರ್ಮಾಪಕಿಯಾಗಿ, ಒಂದು ನಟಿಯಾಗಿ ಇದಕ್ಕಿಂತ ಸಂತೋಷದ ವಿಷಯ ನನಗೆ ಇನ್ನೇನು ಇಲ್ಲ. ಯಾವತ್ತೂ ಅದಕ್ಕೆ ನಾನು ಹೇಳೋದು, ಫಸ್ಟ್ ಡೇ ಫಸ್ಟ್ ಶೋ ನನ್ನ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಇದೇ ವಿಷಯಕ್ಕೆ. ಯಾಕಂದರೆ ನನಗೆ ಅವಾಗ ಅವ್ರ ರೆಸ್ಪಾನ್ಸ್ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಇವತ್ತು ಅವ್ರ ರೆಸ್ಪಾನ್ಸ್ ಬಂದಿದೆ, ಬಹಳ ಖುಷಿ ಆಗ್ತಾ ಇದೆ. ನಾನೇನು ಹೇಳಿದೆ ಎಲ್ಲ ಕಡೆ ಕೇಳ್ತಾ ಇದ್ದಾರೆ, ಈ ಸಿನಿಮಾ ಆದ್ಮೇಲೆ ಮತ್ತೆ ಮಾಡಲ್ಲ ಅಂತ. ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡ್ತೀನಿ. ಯಾಕಂದರೆ ಈ ಸಿನಿಮಾ ನನಗೆ ನನ್ನನ್ನು ಇಷ್ಟಪಟ್ಟಿದ್ದಾರೆ, ಸಿನಿಮಾನೂ ಇಷ್ಟಪಟ್ಟಿದ್ದಾರೆ, ಅದ್ರಲ್ಲಿ ಬರೋಂಥ ಎಲ್ಲ ಪಾತ್ರಗಳನ್ನು ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ನನ್ನ ಒಂದು ಭೈರಾದೇವಿ ಪಾರ್ಟ್ 2 ಕೂಡ ಬರ್ತಾ ಇದೆ ಮುಂದೆ. ಆದಷ್ಟು ಬೇಗ ಅದು ಕೂಡ ಅನೌನ್ಸ್ ಮಾಡ್ತೀನಿ ನಾನು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಇವತ್ತು ಬಂದು ನಮ್ಮ ಭೈರಾದೇವಿ ಸಿನಿಮಾಗೆ ಸಪೋರ್ಟ್ ಮಾಡಿದ್ದೀರಾ. ಈಗಾಗಲೇ ನೋಡಿದ್ವಿ ನೀವು ಎಷ್ಟು ಅದ್ಭುತವಾದ ಕೆಲಸ ರಾಧಿಕಾ ಮಾಡಿದ್ದಾರೆ ಸಿನಿಮಾನಲ್ಲಿ ಅಂತ. ನಾನು ಸುಮಾರು 10-15 ವರ್ಷ ಆದಮೇಲೆ ಥಿಯೇಟರ್ಗೆ ಇವತ್ತು ಪದಾರ್ಪಣೆ ಮಾಡಿರೋದು. ಅಂದರೆ ನನ್ನ ಸಿನಿಮಾ ಆಡಿಯನ್ಸ್ ಜೊತೆ ನೋಡೋಕೆ. ಅದಕ್ಕೆ ಕಾರಣ ರಾಧಿಕಾ ರವಿ ಫೋರ್ಸ್ ಮಾಡಿ ಬರಬೇಕು ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ಬಂದಿರೋದಿಲ್ಲಿ. ಯಾಕಂದರೆ ಜನರ ರೆಸ್ಪಾನ್ಸ್ ನಮ್ಗೇನು ನೋಡೋಕೆ ಸಿಗತ್ತೆ, ಅದು ಅದರ ಒಂದು ಏನಂದರೆ ಖುಷಿನೇ ಬೇರೆ, ಅದು ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯವೇ ಇಲ್ಲ. ಸೊ ದಸರಾ ಹಬ್ಬದ ದಿನ ನಿಮ್ಮೆಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ದಿನ ದೇವಿ ಶಕ್ತಿ ಇರುವಂಥ ಒಂದು ಒಳ್ಳೆ ಸಿನಿಮಾನ ರಾಧಿಕಾ ಜನರಿಗೋಸ್ಕರ, ಕನ್ನಡಿಗರಿಗೋಸ್ಕರ ತಂದಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ. ಒಬ್ಬ ಕಲಾವಿದೆಯಾಗಿ ಅವ್ರು ಮಾಡಿರುವಂಥ ಕೆಲಸ ಅದ್ಭುತ ಅಂತಂದ್ರೆ ಅದಕ್ಕಿಂತ ನಾನು ಬಹಳ ಹೆಮ್ಮೆ ಪಡುವಂಥ ವಿಷಯ, ಒಂದು ಹೆಣ್ಮಗಳು ನಿರ್ಮಾಣ ಮಾಡಿರೋದು. ಆಕೆಗೆ ಇನ್ನೂ 5-6 ಸಿನಿಮಾ ಅಲ್ಲ 10 ಸಿನಿಮಾ, ಹೆಚ್ಚೆಚ್ಚು ಸಿನಿಮಾಗಳು ಆಕೆ ಪ್ರೊಡ್ಯೂಸ್ ಮಾಡೋ ಥರ ಆಗಬೇಕು. ನಿಮ್ಮ ಆಶೀರ್ವಾದ ಇರಲಿ. ರಮೇಶ್ ಅವರು ನನ್ನ ಒಂದು ಜೋಡಿ ಇಷ್ಟಪಡೋ ನಿಮ್ಮೆಲ್ರಿಗೂ ಇದರಲ್ಲಿ ಒಂದು ಶಾಕ್, ಟ್ವಿಸ್ಟ್, ಟರ್ನ್ ಎಲ್ಲ ಇದೆ. ಸೊ ಅದು ಏನು ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಈಗಾಗಲೇ ನೋಡಿದ್ದೀರಾ, ರಾಧಿಕಾ ನನ್ನ ತಂಗಿ ಪಾತ್ರ ಮಾಡಿರೋದು. ನಾವಿಬ್ರು ಅಕ್ಕ ತಂಗಿಯಾಗಿ ಸಿನಿಮಾದಲ್ಲಿ ಅಭಿನಯಿಸಿದ್ವಿ. ಬಟ್ ಏನು ಎತ್ತ ಅನ್ನೋದನ್ನ ನೀವು ಸಿನಿಮಾ ಬಂದು ನೋಡಿ. ದಯವಿಟ್ಟು ನಮ್ಮ ಭೈರಾದೇವಿ ಸಿನಿಮಾನ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಎಲ್ಲದನ್ನು ಯೂಸ್ ಮಾಡೋದು 200 ರೂಪೀಸ್ ನೋಟ್ ಎಲ್ಲಿ ಸಿಗ್ತದೆ ಮ್ಯಾಮ್? ಅದು ಡೈರೆಕ್ಟ್ ನೆಕ್ಸ್ಟ್ ಇಂಟರ್ವ್ಯೂ ಅದಕ್ಕೋಸ್ಕರ ರೆಡಿ ಆಗಿ ಬರ್ತೀನಿ. ನಾನು ಬರೀ ಈ ಸಿನಿಮಾದಲ್ಲಿ ನಾಯಕಿ ಮಾತ್ರ ಅಲ್ಲ, ನಿರ್ಮಾಪಕಿನೂ ಸಹ. ಎಷ್ಟೋ ದಿವಸದಿಂದ ಸರಿಯಾದ ನಿದ್ದೆ ಕೂಡ ಮಾಡಿಲ್ಲ. ಆಲ್ಮೋಸ್ಟ್ 1 ವಾರ ಆಗಿದೆ. ಒಂದು ದಿನದಲ್ಲಿ 2 ಅವರ್ ಕೂಡ ಮಲ್ಗಕ್ಕೆ ನಮ್ಗೆ ಆಗ್ತಾ ಇಲ್ಲ, ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವಾಗ ಕಣ್ಣು ನೋಡ್ಬಿಟ್ರೆ ಎಲ್ಲರಿಗೂ Thank you. All the best. Thank you so much. Cutout yes sir. Thank you so much. ಸರ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ನಮ್ಗೊಂದು 5 ವಾರಗಳ ಕಾಲ ನಾವು ಪಾರ್ಟ್ 2 ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಎಲ್ಲರೂ ಸಹಕಾರ ಇರಲಿ. ಹುಷಾರಾಗಿ